ಹಿಂದಿನ ಅವಧಿಯ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೇನೆ ಟಿಪ್ಪು ಜಯಂತಿಯನ್ನ ಸರ್ಕಾರ ಅಧಿಕೃತವಾಗಿ ಆಚರಣೆ ಮಾಡುವ ಪಟ್ಟಿಗಳಲ್ಲಿ ಸೇರ್ಪಡೆಗೊಳಿಸಲಾಗಿತ್ತು. ಬಿಜೆಪಿ ಸರ್ಕಾರ ಬಂದ ಸಂದರ್ಭದಲ್ಲಿ ಅದನ್ನ ನಿಲ್ಲಿಸಲಾಗಿತ್ತು. ಇದೀಗ ಮತ್ತೆ ಸಿದ್ದರಾಮಯ್ಯನವರ ನೇತೃತ್ವದ್ದೇ ಸರ್ಕಾರ ಇರೋ ಸಂದರ್ಭದಲ್ಲಿ ಈ ಆಚರಣೆಯನ್ನ ಪುನರಾರಂಭ ಮಾಡಬೇಕು ಅನ್ನೋ ಕೂಗು ಪ್ರಾರಂಭವಾಗ್ತಾ ಇದೆ. ಈ ಕೂಗು ಪ್ರಾರಂಭವಾಗಲಿಕ್ಕೆ ಮೂಲವಾಗಿದ್ದು ವಿಜಯಾನಂದ ಕಾಶಪ್ಪನವರವರ ಹೇಳಿಕೆ. ಖಾಸಗಿ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ವಿಜಯಾನಂದ ಕಾಶಪ್ಪನವರವರು. ಅಲ್ಲಿದ್ದ ಕೆಲವರು ಅವರಿಗೆ ಒತ್ತಡವನ್ನ ಹೇಳ್ತಾರಂತೆ, ಟಿಪ್ಪು ಜಯಂತಿಯನ್ನ ಮತ್ತೆ ಆಚರಣೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಬೇಕು ಈಗಿರುವ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಅವರಲ್ಲಿ ಭಾಷೆ ಕೊಟ್ಟು ಬಂದಿರ್ತಾರೆ. ಇಲ್ಲ, ನಾನು ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ, ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಿ ಆ ಕೊಟ್ಟ ಮಾತಿನಂತೆ ವಿಜಯಾನಂದ ಕಾಶಪ್ಪನವರವರು ಸರ್ಕಾರಕ್ಕೆ, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಟಿಪ್ಪು ಜಯಂತಿ ಆಚರಣೆ ಪ್ರಾರಂಭದ ಬಗ್ಗೆ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿ ಬೆಳಗಾವಿ ಅಧಿವೇಶನ ಪ್ರಾರಂಭಿಕ ಹಂತದಲ್ಲಿ ಮಾತನಾಡಿದ್ದಾರೆ. ಅಲ್ಲಿಗೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಟಿಪ್ಪು ವಾರ್ ಧಗಧಗಿಸ್ತಾ ಇದೆ. ಮತ್ತೊಮ್ಮೆ ಟಿಪ್ಪು ಜಯಂತಿ ಮಾಡಲಿಕ್ಕೆ ಮುಂದಾಗತ್ತಾ ಕಾಂಗ್ರೆಸ್ ಸರ್ಕಾರ? ಇದು ಅಲ್ಪಸಂಖ್ಯಾತರ ಓಲೈಕೆಯ ಪ್ರಯತ್ನ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಇರ್ತಾ ಕೂಡ ಟಿಪ್ಪುವನ್ನ ಆರಾಧಿಸಿದ್ದಾರೆ, ಕೊಂಡಾಡಿದ್ದಾರೆ, ಟೋಪಿಗಳನ್ನ ಹಾಕೊಂಡು ಫೋಟೋಗಳಿಗೆ ಪೋಸ್ಟ್ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಮತ್ತದೇ ಹಳೆಯ ಕೌಂಟರ್ ಅಟ್ಯಾಕ್. ಟಿಪ್ಪು ಜಯಂತಿ ಆಚರಣೆಗೆ ಕಾಂಗ್ರೆಸ್ ಶಾಸಕರು ಅವರಲ್ಲೇ ಕೆಲವರಿಗೆ ಗೊಂದಲ. ಜಮೀರ್ ಅಹಮದ್ ಅವರನ್ನ ಕೇಳಿದ್ರೆ ನಾವೇನು ಸರ್ಕಾರವೇ ಮಾಡಬೇಕು ಅಂತಿಲ್ಲ, ಖಾಸಗಿಯಾಗಿ ನಾವೆಲ್ಲ ಮಾಡ್ಕೊಳ್ತಾ ಇದ್ದೇವೆ, ಸರ್ಕಾರ ಮಾಡಬೇಕು ಬಿಡಬೇಕು ಅನ್ನೋ ಸರ್ಕಾರ ನಿರ್ಧಾರ ಮಾಡಲಿ ಅನ್ನೋ ಅರ್ಥದ ಮಾತನಾಡ್ಬಿಟ್ರು. ಇನ್ ಕೆಲವರು ಮುಸಲ್ಮಾನ್ ಸಮುದಾಯದ್ದೇ ಕೆಲ ನಾಯಕರು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಮುಂದಾಗಲಿಲ್ಲ. ಆದ್ರೆ ಇನ್ ಕೆಲವರು ಮಾತ್ರ ನೇರವಾಗಿ ಹೌದು ಆಚರಣೆಯನ್ನ ಪ್ರಾರಂಭ ಮಾಡಬೇಕು ಅಂತ ಮಾತನಾಡಿದ್ದಾರೆ, ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಲೀಂ ಅಹಮದ್ ಅವರು ಹಾಗೆ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಟಿಪ್ಪು ಜಯಂತಿ ಆಚರಣೆಗೆ ಸಂಬಂಧಪಟ್ಟಂತೆ. ಹಾಗೆ ವಿಜಯಾನಂದ ಕಾಶಪ್ಪನವರವರು ಕೂಡ ಮಾತನಾಡಿದ್ದಾರೆ. ಮೂವರ ಹೇಳಿಕೆ ನಿಮ್ಮ ಮುಂದೆ. ಒಬ್ಬ ಮೆಂಬರ್ ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳ್ತಾರೆ, ಅದು ಅವರ ಹಕ್ಕು. ಸರ್ಕಾರ ಅದಕ್ಕೆ ಉತ್ತರ ಕೊಡುತ್ತೆ. ಉತ್ತರ ಕೊಡೋರು ಕಾಯ್ಬೇಕು ನೀವು, ಸರ್ಕಾರದ ಏನು ಉತ್ತರ ಇದೆ ಅಂತ. ಟಿಪ್ಪು ಒಬ್ಬ ದೇಶ ಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ. ಅದ್ರ ಬಗ್ಗೆ ಪ್ರಶ್ನೆ ಕೇಳೋದ್ರಲ್ಲಿ ಕಾಲಿಂಗ್ ಕೇಳೋದು ಏನ್ ತಪ್ಪಿಲ್ಲ. ಅಂತಿಮವಾಗಿ ಸರ್ಕಾರ ತೀರ್ಮಾನ ಮಾಡುತ್ತೆ ಏನ್ ಮಾಡಬೇಕು ಅಂತ. ನಾನು ಸರ್ಕಾರದ ಒಂದು ಭಾಗ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಮತ್ತೆ ಈ ಸದನದಲ್ಲಿ ಉತ್ತರ ಏನ್ ಕೊಡ್ತಾರೆ ಅದು ಸರ್ಕಾರದ ಉತ್ತರ. ಅಲ್ಲಿ ಅವರು ಕಾಯ್ಬೇಕಾಗ್ತದೆ ಸರ್ಕಾರ ಏನು ಉತ್ತರ ಕೊಡ್ತಾರೆ ಅಂತ ಹೇಳಿ. ಟಿಪ್ಪು ಜಯಂತಿ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತಾನೆ ಇದ್ದಾರೆ. ಸರ್ಕಾರ ಮಾಡಲಿ ಮಾಡದೇ ಇರಲಿ ಮಾಡೋ ಕಡೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಅದು ಏನು ದೊಡ್ಡ ಅದ್ರ ಬಗ್ಗೆ ಸದನದಲ್ಲಿ ಈಗ ಪ್ರಶ್ನೆ ಕೇಳಿದ್ದಾರೆ ಕಾಶ್ಯಪ್ನವರು. ಉತ್ತರ ಸಿಗ್ಲಿ, ನೋಡೋಣ ಉತ್ತರ ಕೊಡ್ತಾರೆ, ಏನ್ ಕೊಡ್ತಾರೆ ಅಂತ ನಾವು ಅಸೆಂಬ್ಲಿ ನೋಡೋಣ. ಅದು ಕೌನ್ಸಿಲ್ ಅಲ್ಲಿ ಅದಕ್ಕೆ ಏನ್ ಬಂದಿಲ್ಲ, ಅಸೆಂಬ್ಲಿ ಉತ್ತರ ಪ್ರಶ್ನೆ ಹಾಕಿದ್ದಾರೆ. ಯೋಚನೆ ಇಲ್ಲ, ಆತರ ಸರ್ಕಾರದಲ್ಲಿ ಯೋಚನೆ ಇಲ್ಲ. ಟಿಪ್ಪು ಜಯಂತಿ ಮಾಡ್ಕೊಂಡೇ ಬರ್ತಾ ಇದೀವಿ ನಾವು ಇವತ್ತಿಂದ ಎಲ್ಲ. ಇಡೀ ಇದು ನಮ್ಮಿದ್ದಲ್ಲಿ ಕರ್ನಾಟಕದಲ್ಲಿಲ್ಲ, ಇಡೀ ದೇಶದಲ್ಲೇನೆ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸಿಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಹೋದ ತಿಂಗಳಲ್ಲಿತ್ತು, ನಾವು ಆಚರಿಸಿದ್ದೀವಿ. ಸರ್ಕಾರ ವತಿಯಿಂದ 2013 ಮೊನ್ನೆ ಸಿದ್ದರಾಮಯ್ಯ ಅವರು ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಆಚರಿಸ್ತಾ ಇದ್ರು. ಅದು ಇವಾಗ ಬಂದಾಗಿದೆ. ಅದು ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ವಾ? ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸಿಕೊಂಡು ಬರ್ತಾ ಇದ್ವಿ ನಾವು. ಸರ್ಕಾರ ಸ್ಟ್ಯಾಂಡ್ ಅಲ್ಲ ಸರ್? ಇಲ್ಲ, ಒಂದ್ ನಿಮಿಷ. ಸರ್ಕಾರ ವತಿಯಿಂದ 2014 ಟಿಪ್ಪು ಜಯಂತಿ ಮಾಡ್ಬೇಕಂತ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಮಾಡ್ತಾ ಇದ್ವಿ. ಈಗ ಮೊನ್ನೆ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು. ಹಂಗೆ ಸ್ಟಾಪ್ ಆಗಿದೆ ಅದು. ನಾವ್ ಯಾವತ್ತು ಟಿಪ್ಪು ಜಯಂತಿ ಬ್ಯಾಂಕ್ವೆಟ್ ಹಾಲ್ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರು ಕೇಳಿಲ್ಲ. ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾ ಇದ್ರೆ, ಇವತ್ತು ಆಚರಿಸ್ಕೊಂಡಾರೆ, ಮುಂದೆನೂ ಆಚರಿಸ್ಕೊಂಡು ಬರ್ತಾರೆ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರನ್ನ ಕೇಳಬೇಕು. ಅವ್ರ ಅಭಿಪ್ರಾಯ ನಾನು ಹೇಳ್ತಾರಲ್ಲ. ಈಗ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ, ನಾವು ಆಚರಿಸ್ಕೊಂಡು ಬರ್ತಾ ಇದೀವಿ, ನಾವು ಆಚರಿಸ್ತೀವಿ ಟಿಪ್ಪು ಜಯಂತಿ. ಏನಿಲ್ಲ, ಇದರಲ್ಲಿ ಪ್ರಚಾರ ಪಡೆಯುವಂತದ್ದಿಲ್ಲ. ಸತ್ಯವನ್ನ ಮಾತಾಡ್ತಾ ಇದೀವಿ, ಸತ್ಯವನ್ನೇ ಹೇಳ್ತಾ ಇದೀವಿ. ಸತ್ಯ ಮಾತಾಡ್ತಾ ಇದೀವಿ, ಅದನ್ನ ಮಾತಾಡ್ಬಿಟ್ಟು ಬಂದ್ ಪ್ರತಿಕ್ರಿಯೆ ಕೊಡ್ತೀನಿ. ಇದು ತುಂಬಾ ಕಾಂಟ್ರವರ್ಸಿಯಲ್ ಮಾಡ್ತಿದಾರಲ್ಲ ಸರ್ ಬಿಜೆಪಿ ಅವರು. ಅವ್ರಿಗೆ ಕೆಲಸ ಇಲ್ರಿ, ಧರ್ಮ ಆಧಾರಿತ ಮಾತಾಡೋದು ಬಿಟ್ರೆ ಈ ದೇಶದಲ್ಲಿ ಏನ್ ಮಾಡಿದ್ದಾರೆ ಯಾರು ಎಲ್ಲಾರ್ದು ಮಾಡ್ರಿ. ಅಶೋಕ್ ಅವರು ಹೇಳ್ತಿದ್ದಾರೆ. ನೀವೇನು ನಜಮಾ ಅವರು ಹೇಳಿರಿ, ಖಂಡಿತವಾಗಿ ನಾನು ಪ್ರಶ್ನೆ ಹಾಕ್ತೀನಿ. ಮತ್ತೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡೇ ಮಾಡ್ತೀವಿ. ಇದು ನನ್ನ ವಾದ, ಮುದುಗಲದಲ್ಲಿ ಬರ್ಕೊಂಡಿರೋದು. ಇದು ನನ್ನ ಪ್ರಮಾಣ. ಮತ್ತೆ ನಾವು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ತಗೊಂಡು ಬಂದೇ ಬರ್ತೀವಿ. ನಾವು ಮತ್ತೆ ಜಯಂತಿಯನ್ನು ಮಾಡೇ ಮಾಡ್ತೀವಿ. ನೀವೇನು
ನಜಮಾ ಅವರು ಹೇಳಿರಿ, ಖಂಡಿತವಾಗಿ ನಾನು ಪ್ರಶ್ನೆ ಹಾಕ್ತೀನಿ. ಸಿದ್ದರಾಮಯ್ಯನವರ ಹಿಂದಿನ ಅವಧಿಯ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೇನೆ ಟಿಪ್ಪು ಜಯಂತಿಯನ್ನ ಸರ್ಕಾರ ಅಧಿಕೃತವಾಗಿ ಆಚರಣೆ ಮಾಡುವ ಪಟ್ಟಿಗಳಲ್ಲಿ ಸೇರ್ಪಡೆಗೊಳಿಸಲಾಗಿತ್ತು. ಬಿಜೆಪಿ ಸರ್ಕಾರ ಬಂದ ಸಂದರ್ಭದಲ್ಲಿ ಅದನ್ನ ನಿಲ್ಲಿಸಲಾಗಿತ್ತು. ಇದೀಗ ಮತ್ತೆ ಸಿದ್ದರಾಮಯ್ಯನವರ ನೇತೃತ್ವದ್ದೇ ಸರ್ಕಾರ ಇರೋ ಸಂದರ್ಭದಲ್ಲಿ ಈ ಆಚರಣೆಯನ್ನ ಪುನರಾರಂಭ ಮಾಡಬೇಕು ಅನ್ನೋ ಕೂಗು ಪ್ರಾರಂಭವಾಗ್ತಾ ಇದೆ. ಈ ಕೂಗು ಪ್ರಾರಂಭವಾಗಲಿಕ್ಕೆ ಮೂಲವಾಗಿದ್ದು ವಿಜಯಾನಂದ ಕಾಶಪ್ಪನವರವರ ಹೇಳಿಕೆ. ಖಾಸಗಿ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ವಿಜಯಾನಂದ ಕಾಶಪ್ಪನವರವರು. ಅಲ್ಲಿದ್ದ ಕೆಲವರು ಅವರಿಗೆ ಒತ್ತಡವನ್ನ ಹೇಳ್ತಾರಂತೆ, ಟಿಪ್ಪು ಜಯಂತಿಯನ್ನ ಮತ್ತೆ ಆಚರಣೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಬೇಕು ಈಗಿರುವ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಅವರಲ್ಲಿ ಭಾಷೆ ಕೊಟ್ಟು ಬಂದಿರ್ತಾರೆ. ಇಲ್ಲ, ನಾನು ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ, ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಿ ಆ ಕೊಟ್ಟ ಮಾತಿನಂತೆ ವಿಜಯಾನಂದ ಕಾಶಪ್ಪನವರವರು ಸರ್ಕಾರಕ್ಕೆ, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಟಿಪ್ಪು ಜಯಂತಿ ಆಚರಣೆ ಪ್ರಾರಂಭದ ಬಗ್ಗೆ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿ ಬೆಳಗಾವಿ ಅಧಿವೇಶನ ಪ್ರಾರಂಭಿಕ ಹಂತದಲ್ಲಿ ಮಾತನಾಡಿದ್ದಾರೆ. ಅಲ್ಲಿಗೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಟಿಪ್ಪು ವಾರ್ ಧಗಧಗಿಸ್ತಾ ಇದೆ. ಮತ್ತೊಮ್ಮೆ ಟಿಪ್ಪು ಜಯಂತಿ ಮಾಡಲಿಕ್ಕೆ ಮುಂದಾಗತ್ತಾ ಕಾಂಗ್ರೆಸ್ ಸರ್ಕಾರ? ಇದು ಅಲ್ಪಸಂಖ್ಯಾತರ ಓಲೈಕೆಯ ಪ್ರಯತ್ನ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಇರ್ತಾ ಕೂಡ ಟಿಪ್ಪುವನ್ನ ಆರಾಧಿಸಿದ್ದಾರೆ, ಕೊಂಡಾಡಿದ್ದಾರೆ, ಟೋಪಿಗಳನ್ನ ಹಾಕೊಂಡು ಫೋಟೋಗಳಿಗೆ ಪೋಸ್ಟ್ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಮತ್ತದೇ ಹಳೆಯ ಕೌಂಟರ್ ಅಟ್ಯಾಕ್. ಟಿಪ್ಪು ಜಯಂತಿ ಆಚರಣೆಗೆ ಕಾಂಗ್ರೆಸ್ ಶಾಸಕರು ಅವರಲ್ಲೇ ಕೆಲವರಿಗೆ ಗೊಂದಲ. ಜಮೀರ್ ಅಹಮದ್ ಅವರನ್ನ ಕೇಳಿದ್ರೆ ನಾವೇನು ಸರ್ಕಾರವೇ ಮಾಡಬೇಕು ಅಂತಿಲ್ಲ, ಖಾಸಗಿಯಾಗಿ ನಾವೆಲ್ಲ ಮಾಡ್ಕೊಳ್ತಾ ಇದ್ದೇವೆ, ಸರ್ಕಾರ ಮಾಡಬೇಕು ಬಿಡಬೇಕು ಅನ್ನೋ ಸರ್ಕಾರ ನಿರ್ಧಾರ ಮಾಡಲಿ ಅನ್ನೋ ಅರ್ಥದ ಮಾತನಾಡ್ಬಿಟ್ರು. ಇನ್ ಕೆಲವರು ಮುಸಲ್ಮಾನ್ ಸಮುದಾಯದ್ದೇ ಕೆಲ ನಾಯಕರು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಮುಂದಾಗಲಿಲ್ಲ. ಆದ್ರೆ ಇನ್ ಕೆಲವರು ಮಾತ್ರ ನೇರವಾಗಿ ಹೌದು ಆಚರಣೆಯನ್ನ ಪ್ರಾರಂಭ ಮಾಡಬೇಕು ಅಂತ ಮಾತನಾಡಿದ್ದಾರೆ, ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಲೀಂ ಅಹಮದ್ ಅವರು ಹಾಗೆ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಟಿಪ್ಪು ಜಯಂತಿ ಆಚರಣೆಗೆ ಸಂಬಂಧಪಟ್ಟಂತೆ. ಹಾಗೆ ವಿಜಯಾನಂದ ಕಾಶಪ್ಪನವರವರು ಕೂಡ ಮಾತನಾಡಿದ್ದಾರೆ. ಮೂವರ ಹೇಳಿಕೆ ನಿಮ್ಮ ಮುಂದೆ. ಒಬ್ಬ ಮೆಂಬರ್ ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳ್ತಾರೆ, ಅದು ಅವರ ಹಕ್ಕು. ಸರ್ಕಾರ ಅದಕ್ಕೆ ಉತ್ತರ ಕೊಡುತ್ತೆ. ಉತ್ತರ ಕೊಡೋರು ಕಾಯ್ಬೇಕು ನೀವು, ಸರ್ಕಾರದ ಏನು ಉತ್ತರ ಇದೆ ಅಂತ. ಟಿಪ್ಪು ಒಬ್ಬ ದೇಶ ಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ. ಅದ್ರ ಬಗ್ಗೆ ಪ್ರಶ್ನೆ ಕೇಳೋದ್ರಲ್ಲಿ ಕಾಲಿಂಗ್ ಕೇಳೋದು ಏನ್ ತಪ್ಪಿಲ್ಲ. ಅಂತಿಮವಾಗಿ ಸರ್ಕಾರ ತೀರ್ಮಾನ ಮಾಡುತ್ತೆ ಏನ್ ಮಾಡಬೇಕು ಅಂತ. ನಾನು ಸರ್ಕಾರದ ಒಂದು ಭಾಗ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಮತ್ತೆ ಈ ಸದನದಲ್ಲಿ ಉತ್ತರ ಏನ್ ಕೊಡ್ತಾರೆ ಅದು ಸರ್ಕಾರದ ಉತ್ತರ. ಅಲ್ಲಿ ಅವರು ಕಾಯ್ಬೇಕಾಗ್ತದೆ ಸರ್ಕಾರ ಏನು ಉತ್ತರ ಕೊಡ್ತಾರೆ ಅಂತ. ನೋಡಿ, ಟಿಪ್ಪು ಜಯಂತಿ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತಾನೆ ಇದ್ದಾರೆ. ಸರ್ಕಾರ ಮಾಡಲಿ ಮಾಡದೇ ಇರಲಿ ಮಾಡೋ ಕಡೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಅದು ಏನು ದೊಡ್ಡ ಅದ್ರ ಬಗ್ಗೆ ಸದನದಲ್ಲಿ ಈಗ ಪ್ರಶ್ನೆ ಕೇಳಿದ್ದಾರೆ ಕಾಶಪ್ಪನವರು. ಉತ್ತರ ಸಿಗ್ಲಿ, ನೋಡೋಣ ಉತ್ತರ ಕೊಡ್ತಾರೆ, ಏನ್ ಕೊಡ್ತಾರೆ ಅಂತ ನಾವು ಅಸೆಂಬ್ಲಿ ನೋಡೋಣ. ಅದು ಕೌನ್ಸಿಲ್ ಅಲ್ಲಿ ಅದಕ್ಕೆ ಏನು ಬಂದಿಲ್ಲ, ಅಸೆಂಬ್ಲಿಲಿ ಉತ್ತರ ಪ್ರಶ್ನೆ ಹಾಕಿದ್ದಾರೆ. ಯೋಚನೆ ಇಲ್ಲ, ಆ ತರ ಸರ್ಕಾರದಲ್ಲಿ ಯೋಚನೆ ಇಲ್ಲ. ಟಿಪ್ಪು ಜಯಂತಿ ಮಾಡ್ಕೊಂಡೇ ಬರ್ತಾ ಇದೀವಿ ನಾವು ಇವತ್ತಿಂದ ಎಲ್ಲ. ಇದು ನಮ್ಮಿದ್ದಲ್ಲಿ ಕರ್ನಾಟಕದಲ್ಲಿಲ್ಲ, ಇಡೀ ದೇಶದಲ್ಲೇನೆ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸಿಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಹೋದ ತಿಂಗಳಲ್ಲಿತ್ತು, ನಾವು ಆಚರಿಸಿದ್ದೀವಿ. ಸರ್ಕಾರ ವತಿಯಿಂದ 2013 ಮನೆ ಸಿದ್ದರಾಮಯ್ಯ ಅವರು ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಆಚರಿಸ್ತಾ ಇದ್ರು. ಅದು ಇವಾಗ ಬಂದ್ ಆಗಿದೆ. ಅದು ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ವಾ? ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸಿಕೊಂಡು ಬರ್ತಾ ಇದ್ವಿ ನಾವು. ಸರ್ಕಾರ ಸ್ಟ್ಯಾಂಡ್ ಅಲ್ವ ಸರ್? ಇಲ್ಲ, ಒಂದ್ ನಿಮಿಷ. ಸರ್ಕಾರ ವತಿಯಿಂದ 2014 ಟಿಪ್ಪು ಜಯಂತಿ ಮಾಡ್ಬೇಕಂತ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಮಾಡ್ತಾ ಇದ್ವಿ. ಈಗ ಮೊನ್ನೆ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಅದು ಬಂದ್ ಮಾಡಿದ್ರು. ಹಂಗೆ ಸ್ಟಾಪ್ ಆಗಿದೆ ಅದು. ನಾವ್ ಯಾವತ್ತು ಟಿಪ್ಪು ಜಯಂತಿ ಬ್ಯಾಂಕ್ವೆಟ್ ಹಾಲ್ ಮಾಡಿ ಅಂತ ತಿರ್ಗಾ ನಾವು ಯಾರು ಮುಸ್ಲಿಂ ಲೀಡರ್ಸ್ ಯಾರು ಕೇಳಿಲ್ಲ. ಟಿಪ್ಪು ಜಯಂತಿ ಟಿಪ್ಪು ಅಭಿಮಾನಿಗಳು ಅವತ್ತಿಂದ ಆಚರಿಸ್ಕೊಂಡು ಬರ್ತಾ ಇದ್ರೆ, ಇವತ್ತು ಆಚರಿಸ್ಕೊಂತಾರೆ, ಮುಂದೆನೂ ಆಚರಿಸ್ಕೊಂಡು ಬರ್ತಾರೆ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರನ್ನ ಕೇಳಬೇಕು. ಅವ್ರ ಅಭಿಪ್ರಾಯ ನಾನು ಹೇಳ್ತಾರಲ್ಲ. ಈಗ ನನ್ನ ಅಭಿಪ್ರಾಯ ಸರ್ಕಾರ ವತಿಯಿಂದ ಬೇಡ, ನಾವು ಆಚರಿಸ್ಕೊಂಡು ಬರ್ತಾ ಇದೀವಿ, ನಾವು ಆಚರಿಸ್ತೀವಿ ಟಿಪ್ಪು ಜಯಂತಿ. ಏನಿಲ್ಲ, ಇವರಲ್ಲಿ ಪ್ರಚಾರ ಪಡೆಯುವಂತದ್ದಿಲ್ಲ. ಸತ್ಯವನ್ನ ಮಾತಾಡ್ತಾ ಇದೀವಿ, ಸತ್ಯವನ್ನೇ ಹೇಳ್ತಾ ಇದೀವಿ. ಸತ್ಯ ಮಾತಾಡ್ತಾ ಇದೀವಿ, ಅದನ್ನ ಮಾತಾಡ್ಬಿಟ್ಟು ಬಂದ್ ಪ್ರತಿಕ್ರಿಯೆ ಕೊಡ್ತೀವಿ. ಬಟ್ ಇದು ತುಂಬಾ ಕಾಂಟ್ರವರ್ಸಿಯಲ್ ಮಾಡ್ತಿದಾರಲ್ಲ ಸರ್ ಬಿಜೆಪಿ ಅವರು. ಇದೇ ಅವ್ರಿಗೆ ಕೆಲಸ ಇಲ್ರಿ. ಧರ್ಮ ಆಧಾರಿತ ಮಾತಾಡೋದು ಬಿಟ್ರೆ ಈ ದೇಶದಲ್ಲಿ ಏನ್ ಮಾಡಿದ್ದಾರೆ? ಯಾರು ಎಲ್ಲಾರ್ದು ಮಾಡ್ರಿ. ಅಶೋಕ್ ಅವ್ರು ಹೇಳ್ತಿದ್ದಾರೆ. ನೀವೇನು ನಜಮಾ ಅವರು ಹೇಳಿರಿ, ಖಂಡಿತವಾಗಿ ನಾನು ಪ್ರಶ್ನೆ ಹಾಕ್ತೀನಿ. ಮತ್ತೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡೇ ಮಾಡ್ತೀವಿ. ಇದು ನನ್ನ ವಾದ ಮುದುಗಲದಲ್ಲಿ ಬರ್ಕೊಂಡಿದ್ರು. ಇದು ನನ್ನ ಪ್ರಮಾಣ. ಮತ್ತೆ ನಾವು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ತಗೊಂಡು ಬಂದೇ ಬರ್ತೀವಿ.
ಮತ್ತೆ ಬರ್ತೀವಿ ನಾವು, ಮತ್ತೆ ಜಯಂತಿಯನ್ನು ಮಾಡೇ ಮಾಡ್ತೀವಿ. ನೀವೇನು ನಜಮಾ ಅವರು ಹೇಳಿರಿ, ಖಂಡಿತವಾಗಿ ನಾನು ಪ್ರಶ್ನೆ ಹಾಕ್ತೀನಿ.